ಸತ್ಯವೆನ್ನುವವರ ದೀಪದಲ್ಲಿ ಸಮತೆ ಭಾವದ ಬತ್ತಿಯ ನಿರಿಸಿ ಮಮತೆಯೆಂಬ ತಿಳಿ ತೈಲವ ಸುರಿದು ಜ್ಞಾನ ಜ್ಯೋತಿಯ ಕಾಂತಿ ಬೆಳಗ್ಗೆ 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 ಭವತಿ ಭಿಕ್ಷಾಂದೇಹಿ ಬೇಡುವುದೊಂದೇ ಭಿಕ್ಷುಕ ಧರ್ಮ ಬೇಡುವುದೊಂದೇ ಭಿಕ್ಷುಕ ಧರ್ಮ ನೀಡುವುದೊಂದೇ ನಾರಿಯ ಧರ್ಮ ಭವತಿ ಭಿಕ್ಷಾಂದೇಹಿ ನೀಡುವುದೊಂದೇ ನಾರಿಯ ಧರ್ಮ ಕಾಡುತ್ತಿಹುದು ಪ್ರಾಚೀನ ಧರ್ಮ ಭವತಿ ಭಿಕ್ಷಾಂದೇಹಿ ಕಾಡುತ್ತಿಹುದು ಪ್ರಾಚೀನ ಧರ್ಮ ಕೂಡಿರುವುದು ಭಗವಂತನ ಮರ್ಮ ಕೂಡಿರುವುದು ಭಗವಂತನ ಮರ್ಮ ಬೇಡುವುದೊಂದೇ ಭಿಕ್ಷುಕ ಧರ್ಮ ಭವತಿ ಭಿಕ್ಷಾಂದೇಹಿ ಕೊಟ್ಟರೆ ಕೊಡಲೆ ಬೇಟರೆ ಬಿಡಲೆ ಕೊಟ್ಟರೆ ಕೊಡಲೆ ಬೇಟರೆ ಬಿಡಲೆ ಪೆರ್ಮೆಯಿಂದಲೇ ಕುಡಿಯಲು ನೀರೊಂದಿರುವುದು ಕುಡಿಯಲು ನೀರೊಂದಿರುವುದು ಬೇಡುವುದೊಂದೇ ಭಿಕ್ಷುಕ ಧರ್ಮ ನೀಡುವುದೊಂದೇ ನಾರಿಯ ಧರ್ಮ ಭವತಿ ಭಿಕ್ಷಾಂದೇಹಿ ಮರ್ಮದ ಮಾತು ಆಡದೆ ಇರಲು ಮರ್ಮದ ಮಾತು ಆಡದೆ ಇರಲು ಹಮ್ಮು ಬಿಟ್ಟು ಬಾಳುತ್ತಲಿರಲು ಹಮ್ಮು ಬಿಟ್ಟು ಬಾಳುತ್ತಲಿರಲಿ ಬೇಡುವುದೊಂದೇ ಭಿಕ್ಷುಕ ಧರ್ಮ ನೀಡುವುದೊಂದೇ ನಾರಿಯ ಧರ್ಮ ಭವತಿ ಭಿಕ್ಷಾಂದೇಹಿ ನೆರಳಾಗಿರುವ ಮರವೊಂದಿರಲೇ ನೆರಳಾಗಿರುವ ಮರವೊಂದಿರಲೇ ಹಮ್ಮು ಬೇಕು ಬಾಳುತ್ತಲಿರಲೇ
ಹರುಷದಿ ಗಂಡನ ಓಡಿ ಇರಲಿ ಬೇಡುವುದೊಂದೇ ಭಿಕ್ಷುಕ ಧರ್ಮ ನೀಡುವುದೊಂದೇ ನಾರಿಯ ಧರ್ಮ ಭವತಿ ಭಿಕ್ಷಾಂ ದೇಹಿ. ಆಡಿದರಿಂದಲೇ ಆಯಿತು ಕಷ್ಟ ಆಡಿದರಿಂದಲೇ ಆಯಿತು ಕಷ್ಟ ನಡೆದಿದ್ದರಿಂದಲೇ ಬಂದಿತು ಕಷ್ಟ ನಡೆದಿದ್ದರಿಂದಲೇ ಬಂದಿತು ಕಷ್ಟ ಬಳಲಿ ಮಾಡಿದೆ ನಾನೀಗ ಭ್ರಷ್ಟ ಬಳಲಿ ಮಾಡಿದೆ ನಾನೀಗ ಭ್ರಷ್ಟ ಹರ ಹರ ಶಂಭೋ ಕರದಲ್ಲಿ ಹಿಡಿದೆನು ಹರ ಹರ ಶಂಭೋ ಕರದಲ್ಲಿ ಹಿಡಿದೆ ಶಂಭೋ ಕರದಲ್ಲಿ ಹಿಡಿದೆನು ಶಂಭೋ ತಿರುದೋ ತಿನ್ನುವೆ ಹೊಟ್ಟೆಯ ತುಂಬ ಭವತಿ ಭಿಕ್ಷಾಂ ದೇಹಿ ತಿರುದೋ ತಿನ್ನುವೆ ಹೊಟ್ಟೆಯ ತುಂಬ ಬೇಡುವುದೊಂದೇ ಭಿಕ್ಷುಕ ಧರ್ಮ ನೀಡುವುದೊಂದೇ ನಾರಿಯ ಧರ್ಮ 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 ಭವತಿ ಭಿಕ್ಷಾಂದಿ ಕೊಡುತ್ತಾಯಿ ಕೊಡಮ್ಮ ಈ ಅನ್ನವು ಮಣ್ಣು ಪಾಲಾಯಿತಲ್ಲ ದೇವಾ ಅಯ್ಯ ಇದು ನನಗೆ ದಕ್ಕದಾಯ್ತಲ್ಲ ಪರಮಾತ್ಮ. ಏನಯ್ಯ ಯಾರಯ್ಯ ನೀನು ಇಷ್ಟು ಭಾರಿಯಾಗಿ ಮೈ ಬೆಳೆಸ್ಕೊಂಡಿದ್ಯಲ್ಲ, ಎಲ್ಲಾದ್ರೂ ಹೋಗಿ ಕೂಲಿ ಕೆಲಸ ಮಾಡಿದ್ರೆ ಭಗವಂತ ಒಪ್ತಿದ್ನಲ್ವಯ್ಯ. ಈ ಆಳು ತಿರ್ಪೆ ಕೊಡು ನಿನ್ಗೆ ಯಾಕಯ್ಯ? ಈ ಪರದೇಶಿ ತಿರುಕನಿಗೆ ಯಾರು ತಾನೇ ಕೆಲಸ ಕೊಡುವರು ಸ್ವಾಮಿ? ಹಾಗಾದರೆ ನಮ್ಮ ತೋಟದಲ್ಲಿ ಕೆಲಸ ಇದೆ, ಮಾಡ್ತೀಯನಯ್ಯ? ಅಗತ್ಯವಾಗಿ ಮಾಡುವನು ಸ್ವಾಮಿ. ಹಾಗಾದರೆ ಇಲ್ಲೇ ಇರಯ್ಯ, ನಮ್ಮ ತಂದೆಯನ್ನು ಕರೆದುಕೊಂಡು ಬರ್ತೀನಿ. ಆಗಬಹುದು ಸ್ವಾಮಿ. ಪಾಪ ನೋಡಪ್ಪ, ಇವರೇ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು. ನಿನ್ನ ಹೆಸರೇನಪ್ಪ? ಸ್ವಾಮಿ, ನನ್ನ ಹೆಸರು ಗೊರವ ಅಂತ ಸ್ವಾಮಿ. ನಿನ್ನ ಹೆಸರು ಗೊರವನಾ? ಗಾಗಿ ಗೂಗೆ. ಗೊರವ ಕುಂಭ ರಾಶಿ, ರಾಶಿ ಫಲ ಬದು ಚೆನ್ನಾಗಿದೆ. ನಿನ್ನ ಹೆಸರು ಗೊರವ. ಹೌದು. ಹಾಗಾದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಇಲ್ವೇನಪ್ಪ? ಅಗತ್ಯವಾಗಿ ಮಾಡಿಕೊಂಡಿರುವನು ಸ್ವಾಮಿ. ನಮ್ಮ ತೋಟದಲ್ಲಿ ಗುದಲಿ, ಶನಿಕೆ, ಪಿಕಾಸಿ ಇನ್ನ ಮುಂತಾದ ವಸ್ತುಗಳು ಇರುತ್ತವೆ. ನಿನ್ನು ಹೇಗೆ ನಂಬಲಿ? ಅಲ್ಲೇ ಇರೋದು ಸ್ವಾರಸ್ಯ, ಅಲ್ಲೇ ಇರೋದಪ್ಪ ಸ್ವಾರಸ್ಯ. ಸ್ವಾಮಿ ಹೇಳುವೆನು ಕೇಳಿ ಸ್ವಾಮಿ. ಹೇಳಿ ಸ್ವಾಮಿ, ಹೇಳಿ. ಸ್ವಾಮಿ, ಆದಿಮೂಲ ಅನಿಲ ಸಾಕ್ಷಿ ಆದಿಮೂಲ ಅನಿಲ ಸಾಕ್ಷಿ
ವೇದ ನಾಲ್ಕು ದಿಕ್ಕು ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ ಮೋದದಿಂದ ಆಕಾಶ ಸಾಕ್ಷಿ ಮೋದದಿಂದ ಆಕಾಶ ಸಾಕ್ಷಿ ಸೂರ್ಯ ಚಂದ್ರರು ಸಾಕ್ಷಿ ಸೂರ್ಯ ಚಂದ್ರರು ಸಾಕ್ಷಿ ಸೃಷ್ಟಿಪತಿರುತೆ ರೈವರು ಸಾಕ್ಷಿ ಸೃಷ್ಟಿಪತಿರುತೆ ರೈವರು ಸಾಕ್ಷಿ ಆದಿಮೂಲ ಅನಿಲ ಸಾಕ್ಷಿ ವೇದ ನಾಲ್ಕು ದಿಕ್ಕು ಸಾಕ್ಷಿ ಗಂಡಪಾಲ ಅಪ್ಪ ಇದಕ್ಕಿಂತ ಇನ್ನೇನು ಹೇಳುವುದಿಲ್ಲ ಸ್ವಾಮಿ. ಅಪ್ಪ ಗಂಡಪಾಲ, ಈತನ ಸತ್ಯಾತ್ಮನಿದ್ದ ಇದ್ದಾನೆ. ಈತನನ್ನು ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೆ ಕರೆದುಕೊಂಡು ಹೋಗು. ಆಯ್ತು, ಆಗಲೇ ಅಪ್ಪ, ಕರೆದುಕೊಂಡು ಹೋಗುವೇನು. ಹೋಗು ಮಗ, ಹೋಗು. ನಡಿಯಪ್ಪ, ಬರೋಪ್ಪ, ನಡಿ. ಆಗಬಹುದು. ಕರ್ಕೊಂಡು ನೋಡಿ, ಮುಂದೆ ನಡಿ ನಡಿ ನಡಿ. ನೋಡು ಗುರುವಪ್ಪ, ಸ್ವಾಮಿ, ಇದೇ ನಮ್ಮ ತೋಟ. ಈ ತೋಟದಲ್ಲಿ ಪಾತಿ ಮಾಡಬೇಕು, ಗಿಡ ನಡಿಬೇಕು, ಆಗಬಹುದು, ನೀರಾಯಿಸ್ಬೇಕು, ಆಗಬಹುದು ಸ್ವಾಮಿ. ಇವೆಲ್ಲ ಮಾಡ್ತೀನಪ್ಪ. ಆಯ್ತು ಸ್ವಾಮಿ, ತಮ್ಮ ಇಚ್ಛೆಯಂತೆ. ಒಂದು ಬಾಳೆಹಣ್ಣು ಕಳ್ಳತನವಾಗದಂತೆ ನೋಡಿಕೊಳ್ಳಬೇಕು. ಆಯ್ತು ಸ್ವಾಮಿ, ನೋಡಿಕೊಳ್ಳಬೇಡಿ ಸ್ವಾಮಿ. ಹಾಗಾದರೆ ಈ ಕೆಲಸಗಳನ್ನೆಲ್ಲ ಮಾಡು. ಏನಾದರೂ ಒಂದು ಬಾಳೆಹಣ್ಣು ಕಳ್ಳತನವಾದರೆ ನಮ್ಮ ತಂದೆಗೆ ಹೇಳಿ ನಿಮಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುತ್ತೇನೆ. ಆಗಬಹುದು ಸ್ವಾಮಿ. ಸರಿ, ಆಗಬಹುದು. ಮಾಡು. ಹಾ, ಶನಿದೇವ, ನಿನ್ನನ್ನು ಜರಿದ ಕಾರಣ ನನಗೆ ಈ ಸ್ಥಿತಿ ಬಂತು. ಇರಲಿ ದೇವ. ಗುದ್ದಲಿ ಹಿಡಿದು ಭೂಮಿಯ ನಗೆದು ಗುದ್ದಲಿ ಹಿಡಿದು ಭೂಮಿಯ ನಗೆದು ಕೈಗಳೇ ಉರಿದವೋ ನನ್ನ ಕೈಗಳೇ ಉರಿದವೋ ಏತವನ್ನೆತ್ತಿ ನೀರನ್ನು ಹಾಯಿಸಿ ಏತವನ್ನೆತ್ತಿ ನೀರನ್ನು ಹಾಯಿಸಿ ಕರಗಳೇ ಮುರಿದವೋ ನನ್ನ ಕರಗಳೇ ಮುರಿದವೋ ಯಾರಿಗೆ ಹೇಳ್ಬೋದು ಏನನ್ನು ಮಾಡ್ಬೋದು ಯಾರಿಗೆ ಹೇಳ್ಬೋದು ಏನನ್ನು ಮಾಡ್ಬೋದು ಬ್ರಹ್ಮ ಬರೆದ ಲಿಖಿತವೋ ಇದು ಬ್ರಹ್ಮ ಬರೆದ ಲಿಖಿತವೋ ಗುದ್ದಲಿ ಹಿಡಿದು ಭೂಮಿಯ ನಗೆದು ಕೈಗಳೇ ಉರಿದವೋ ನನ್ನ ಕೈಗಳೇ ಉರಿದವೋ ಹೊರಡುವೆ ನಾನೀಗ ಬಲ ಬಲ ಬ್ರಾಹ್ಮಣನಾಗಿ ಹೊರಡುವೆ ನಾನೀಗ ಹೊರಡುವೆ ನಾನೀಗ ಬಲ ಬಲ ಬ್ರಾಹ್ಮಣನಾಗಿ ಹೊರಡುವೆ ನಾನೀಗ ತಡೆಯದೆ ಈಗ ಬಲ ಬಲ ಬ್ರಾಹ್ಮಣನಾಗಿ ಹೊರಡುವೆ ನಾನೀಗ ಹೊರಡುವೆ ನಾನೀಗ ಹೊರಡುವೆ ನಾನೀಗ ಆಹಾ ರಾಮಶಾಸ್ತ್ರ ಮನೆಯಲ್ಲಿದ್ದ ಚಂದ್ರಾಸೆಯು ದಾಸಿಯಾದಳು. ಅವರ ತೋಟದಲ್ಲಿರುವ ಸತ್ತರದನು ಕೂಲಿ ಆಳಾದನು. ಹುಡುಗನಾದ ಚತುರನು ಕತ್ತೆ ಕಾಯುವನಾದ. ಈಗ ನಾನೇನು ಮಾಡಲಿ? ಮಾಡುವುದಾದರೇನು?
ವೃದ್ಧ ಬ್ರಾಹ್ಮಣನಾಗಿ ನನ್ನ ಮೈವೆಯನ್ನು ತೋರುವೆನು. ಜೈ ಶಂಕರ. ಛು! ಹೈ! ಛು! ಛು! ಹೋಗಿ ಮೇಯ್ರಿ, ನಾನು ಹೋಗಿ ಆ 500 ತೋಟದಲ್ಲಿ ಸಿನೀರ ಬಾವಿ ಇದೆಯಂತೆ, ನೀರು ಕುಡಿದು ಬರುತ್ತೇನೆ. ಪಾಲಿಸು ಪರಮೇಶ್ವರ ಗಿರಿಜಾಲೋಲ ಕಪಲದರ ಶಿವ, ಪಾಲಿಸು ಪರಮೇಶ್ವರ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಶೈಲಾಜವರ ನೀಲಕಂದರ, ಶೈಲಾಜವರ ನೀಲಕಂದರ, ಪಾಲಿಸು ನಟ ಸೂರ ಜಲ ಮನೋಹರ. ಪಾಲಿಸು ನಟ ಸೂರ ಜಲ ಮನೋಹರ, ಪಾಲಿಸು ಪರಮೇಶ್ವರ ಗಿರಿಜಾಲೋಲ ಕಪಲದರ ಶಿವ, ಪಾಲಿಸು ಪರಮೇಶ್ವರ, ಪಾಲಿಸು ಪರಮೇಶ್ವರ, ಪಾಲಿಸು ಪರಮೇಶ್ವರ. ಅಪ್ಪ, ಹುಡುಗ, ಯಾರಪ್ಪ ನೀನು? ಯಾಕಪ್ಪ ಹಂಗೆ ನೋಡ್ತಾ ಇದೀಯಾ? ಯಾರಪ್ಪ? ಸ್ವಾಮಿ, ನಾನು ಅಗಸರ ಖ್ಯಾತೆಯನ ಮನೆಯ ಕತ್ತೆಕಾಯನ್ನು ಸ್ವಾಮಿ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಚತುರ ಅಂತಳು. ಚತುರ, ಬಲೆ ಬಲೆ, ಹೆಸರು ಬಹಳ ಚೆನ್ನಾಗಿದೆ. ಮಗು, ನನಗೆ ತುಂಬ ಹಸಿವಾಗುತ್ತಿದೆ, ತುಂಬ ಬಾಯಾರಿಕೆ. ಇಲ್ಲಿ ಎಲ್ಲಿಯಾದರೂ ನೀರು ಇದೆಯಪ್ಪ? ಅದೋ ಸ್ವಾಮಿ, ಎದುರಿಗೆ ಕಾಣುವ 500 ತೋಟದಲ್ಲಿ ಸಿಹಿಯ, ಬಿಳಿಯ, ತಿಳಿ ನೀರಿದೆ ಸ್ವಾಮಿ. ಹೋಗಿ ಸ್ವಾಮಿ, ಕುಡಿದು ಬನ್ನಿ ಸ್ವಾಮಿ. ಅಲ್ಲಿ ತನಕ ಬಂದು ನನ್ನ ಸಂಗಡ ಬಂದು ಬಾವಿ ತೋರಿಸಪ್ಪ. ಆಗಲಿ ಬನ್ನಿ ಸ್ವಾಮಿ. ಆಗಲಿ. ಇಲ್ಲೇ ಇರಪ್ಪ, ನೀರು ಕುಡಿದು ಬರ್ತೀನಿ. ಆಗಲಿ ಸ್ವಾಮಿ. ಮಗು, ಚತುರ, ಚತುರ, ಇಲ್ಲೇ ಇದ್ದೇನೆ ಸ್ವಾಮಿ. ಎಲ್ಲಿ ಓದಿಯಪ್ಪ? ಇಲ್ಲೇ ಇದ್ದೇನೆ ಸ್ವಾಮಿ. ಮಗು, ಮಗು, ಈ ತೋಟದಲ್ಲಿ ನೋಡು, ಎಂತಹ ಹಣ್ಣುಗಳಿವೆ ಮಗು. ನನಗೆ ತುಂಬ ಹಸಿವಾಗುತ್ತಿದೆ. ಆ ಬಾಳೆ ಗೊಂಚಲಲ್ಲಿ ಒಂದು ಬಾಳೆ ಚಿಪ್ಪನ್ನು ಕಿತ್ತುಕೊಂಡು ಬಾಪ್ಪ, ನಿನಗೆ ಪುಣ್ಯ ಬರುತ್ತೆ. ಸ್ವಾಮಿ, ಈ ತೋಟ ನಮ್ಮದೂ ಅಲ್ಲ ನಿಮ್ಮದೂ ಅಲ್ಲ ಸ್ವಾಮಿ. ಅದಕ್ಕೆ ನಾನು ಹೇಳಿದ್ದು, ನೋಡುವವರು ಇಲ್ಲ, ಕೇಳುವವರು ಇಲ್ಲ. ಹೋಗಪ್ಪ, ಹೋಗು. ಆ ದೇವರು ನೋಡುತ್ತಿರುತ್ತಾನೆ ಸ್ವಾಮಿ. ದೇವರು ಎಲ್ಲಿದ್ದಾನಪ್ಪ? ಅನುರೇನು ತುರಕಾಷ್ಟಗಳಲ್ಲೇ ಅಡಗಿ ನೋಡುತ್ತಲಿರುವ ಅರಿತಾನೋ, ಇಲ್ಲಿ ಅಲ್ಲಿ ಎನ್ನುವ ಭ್ರಮೆ ಏಕೆ? ಎಲ್ಲೆಲ್ಲಿಯೋ ಶ್ರೀಹರಿ ತುಂಬಿದುಗುವ ತಾತ, ಸತ್ಯವೇ ನಮ್ಮ ತಾಯಿ ತಂದೆ, ಎಲ್ಲೆಲ್ಲಿಯೋ ಪರಮಾತ್ಮನಿರುವರು. ನನ್ನಂತ ತಿಳಿದ ಬಾಲಕನಿಗೆ ನೀವು ಕಳ್ಳತನ ಮಾಡುವುದೆಂದು ಹೇಳುವುದು ನಿಮ್ಮಂತ ಜ್ಞಾನಿಗಳಿಗೆ ತರವೇ? ತೆರಳು ತಾತ, ತೆರಳು. ಬಲ ಹುಡುಗ, ಬೀಜದಂತೆ ವೃಕ್ಷ, ವೃಕ್ಷದಂತೆ ಫಲ, ಫಲದಂತೆ ರುಚಿ. ಆಗಲಿ ಆಗಲಿ, ಈಗ ನಾನು ಒಂದು ಚಿಪ್ಪು ಬಾಳೆಹಣ್ಣನ್ನು ಕಿತ್ತು ಈ ಕಮ್ಮಲಿಯಲ್ಲಿ ಮುಚ್ಚಿಡುವೆನು. ಇದರ ಪರಿಣಾಮ ಮುಂದೇನಾಗುವುದು ನಾನು ನೋಡುವೆನು. ಜೈ ಶಂಕರ. ಆಹಾ, ಏನು ಗತಿ, ಇನ್ನೇನು ಗತಿ? ಈ ಬಾಳೆ ಗಿಡದಲ್ಲಿ ಒಂದು ಚಿಪ್ಪು ಬಾಳೆಹಣ್ಣು ಕಾಣುತ್ತಿಲ್ಲವಲ್ಲ. ಅನ್ನದಾತ ಪ್ರಭುಗಳು ಕೇಳಿದರೆ ಏನು ಹೇಳುವುದು? ಇರಲಿ,
ಅಲ್ಲೊಬ್ಬ ಹುಡುಗ ಕತ್ತೆಗಳನ್ನು ಮೇಸುತ್ತಿರುವನು. ಅವನನ್ನೇ ಕೇಳಿ ವಿಚಾರಿಸುವೆನು. ಏ ಮಗು, ಬಾ ಇಲ್ಲಿ. ಸ್ವಾಮಿ. ಮಗು, ನಮ್ಮ ತೋಟಕ್ಕೆ ಬಂದಿದ್ದವರು ಬಾಳೆ ಹಣ್ಣನ್ನು ಕಿತ್ತವರಾರು? ನಿಜ ಹೇಳು, ಇಲ್ಲದಿದ್ದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಸ್ವಾಮಿ, ನನ್ನ ಕಥೆಯಲ್ಲಿಲ್ಲ ಸ್ವಾಮಿ. ಯಾರೋ ಒಬ್ಬ ಬ್ರಾಹ್ಮಣನು ಬಂದು ನಿಮ್ಮ ತೋಟದ ಬಾವಿ ನೀರು ಬೇಕೆಂದು ಹೇಳಿದನು. ನಾನು ನಿಮ್ಮ ತೋಟದ ಬಾವಿಯನ್ನು ತೋರಿಸಿದೆ. ನೀರು ಕುಡಿದ ನಂತರ ಬಹಳ ಹಸಿವಾಗುವುದೆಂದು ಈ ಗಿಡದಲ್ಲಿ ಇದ್ದ ಬಾಳೆಹಣ್ಣನ್ನು ಕಿತ್ತು ಕೊಡುವಂತ ಹೇಳಿದನು. ನಾನು ಸರ್ವ ಆಗಲಾರದೆಂದು ಹೊರಟೇ ಹೋದನು ಸ್ವಾಮಿ. ಅದಾದ್ಮೇಲೆ ಏನಾಯ್ತು ನನಗೆ ತಿಳಿಯೋದು ಸ್ವಾಮಿ. ಏ ಕಳ್ಳ ಹುಡುಗ, ನಿಲ್ಲು. ಕಳ್ಳತನವನ್ನು ಮಾಡಿ ಎಷ್ಟು ಹೇಳಿದರೂ ಇಲ್ಲ ಎಂದೇಳು ಸಾಧಿಸಿದೆಯಾ? ಈ ಕಂಬಳಿ ಯಾರದ್ದು? ಈ ಕಂಬಳಿ ನನ್ನದೇ ಸ್ವಾಮಿ. ಈ ಕಂಬಳಿ ನಿನ್ನದೇವು? ಹೌದು ಸ್ವಾಮಿ. ತೆಗಿ ನೋಡೋಣ. ಈಗೆಲ್ಲಿಂದ ಬಂದವು ಈ ಹಣ್ಣುಗಳು? ಏನಿದು ಆಶ್ಚರ್ಯ? ಏನಿದು? ಹಣ್ಣನ್ನು ಕದ್ದು ಕಂಬಳಿಯಲ್ಲಿ ಬಚ್ಚಿಟ್ಟು ಎಷ್ಟು ಕೇಳಿದರೂ ನಾನು ಕದೆಯಲ್ಲಿಲ್ಲ ಅಂತೇಳಿ ಸಾಧಿಸಿದೆಯಾ? ಸ್ವಾಮಿ. ಎಲ್ಲಿ? ಸ್ವಾಮಿ, ನಾನು ಕದಿಯಲಿಲ್ಲ ಸ್ವಾಮಿ. ತೆಗಿ, ನಿನ್ನ ಕೈಗಳನ್ನು ಮುಂದಕ್ಕೆ ಇಡು. ಸ್ವಾಮಿ, ನಾನು ಕದಿಯಲಿಲ್ಲ ಸ್ವಾಮಿ. ಏ ಕಳ್ಳ ಹುಡುಗ, ಕೈಗಳನ್ನು ಮುಂದಕ್ಕೆ ಚಾಚು. ಕಳ್ಳತನದ ತಪ್ಪಿಗಾಗಿ, ಸುಳ್ಳು ಹೇಳಿದ ಪಾಪಕ್ಕಾಗಿ, ಕಳ್ಳತನದ ತಪ್ಪಿಗಾಗಿ ಸುಳ್ಳು ಹೇಳಿದ ಪಾಪಕ್ಕಾಗಿ ಕಳಸುವೆ ಮುಂಗೈಗಳ ಹರಿಹರಿ ನಾರಾಯಣ. ದಯವು ಬಾರದೆ ಪಾಪಿನಾನ ಕಾಯೋ ದೇವನೇ. ಅಮ್ಮ ಉರಿ ಅಮ್ಮ ಉರಿ. ಕರಗಳ್ಳುರಿಯೋ ಅಮ್ಮ ಒಡಲ ತಾಪ ಸಹಿಸಲಾರೆ ಬೇಗ ಬಾರೋ. ಶನಿಯೋ ದೇವನೇ ದಯವು ಬಾರದೆ ಪಾಪಿನಾನ ಕಾಯೋ ದೇವನೇ. ಅಮ್ಮ ಉರಿ ಅಮ್ಮ ಉರಿ. ಅಯ್ಯೋ ಉರಿ ಅಮ್ಮ. ಒಡಲ ತಾಪ ಬಿಸಿಲ ಬೇಗೆ ಸಹಿಸಲಾರೆ ಬೇಗ ಬಾರೋ. ಶನಿಯೋ ದೇವನೇ ದಯವು ಬಾರದೆ ಪಾಪಿನಾನ ಕಾಯೋ ದೇವನೇ. ಅಮ್ಮ ಉರಿ ಅಮ್ಮ. ಕರಗಳ್ಳುರಿಯೋ ಒಡಲ ತಾಪ ಸಹಿಸಲಾರೆ ಬೇಗ ಬಾರೋ. ಶನಿಯೋ ದೇವನೇ ದಯವು ಬಾರದೆ ಪಾಪಿನಾನ ಕಾಯೋ ದೇವನೇ. ಅಮ್ಮ ಉರಿ ಅಮ್ಮ. ರಾಜನಾಗಿ ನಾನು ಇದ್ದು ಎಲೆ ವಿಧಿಯೇ ಇಂಥ ಘೋರ ಕೃತ್ಯ ಮಾಡಬಹುದೇ? ಎಲೆ ವಿಧಿಯೇ ಈ ಕೈಗಳಲ್ಲಿನ ಹಸ್ತರೇಖೆಗಳನ್ನು ನೋಡಿದರೆ ಯಾವುದೋ ರಾಜ್ಯಕ್ಕೆ ರಾಜನಾಗುವ ಕಳೆ ಕಂಡು ಬರುವುದಲ್ಲ. ಇವ ಮುಖಲಕ್ಷಣವನ್ನು ನೋಡಿದರೆ ಮುಂದೊಂದು ದಿನ ಯುವರಾಜನಾಗುವ ಕಳೆ ಕಂಡು ಬರುತ್ತಿತ್ತಲ್ಲ. ಆವೇಶ ಬರದಲ್ಲಿ ಇಂತಹ ತಪ್ಪು ನಿರ್ಧಾರ ತೆಗೆದುಕೊಂಡು ಮಹಾಪಾಪಿ ನಾನಾದೆ. ಅವರ ತಂದೆ ತಾಯಿಗಳು ಬಂದು ಕೇಳಿದರೆ ಏನು ಹೇಳಲಿ? ನಾರಾಯಣ. ಆಹಾ, ಕತ್ತೆಗಳ ಮೇಸಕೋದ ಹುಡುಗನು ಇನ್ನೂ ಬಾರಲಿಲ್ಲಲ್ಲ. ಎಲ್ಲಿ ಹೋಗಿರುವನು? ಮನೆಗೆ ಬಾರಲಿಲ್ಲಲ್ಲ. ಹುಡುಕಿ ಸಾಕಾಯಿತು. ಆದರೆ ಅವರಮ್ಮನು ರಾಮಶಾಸ್ತ್ರಿ ಮನೆಯಲ್ಲಿರುವಳು. ಅವರಮ್ಮನಿಗೆ ಹೋಗಿ ತಿಳಿಸು ಬಿಡುವೆನು ನಾನು. ಅಣ್ಣ,
ಅಮ್ಮ, ನಿನ್ನ ಮಗನು ಕತ್ತೆಗಳ ಮೇಯಿಸೋಕೆ ಹೋಗಿ ಇನ್ನೂ ಬರಲೇ ಇಲ್ಲಲ್ಲಮ್ಮ. ಹುಡುಕಿ ಸಾಕಾಯಿತು, ಎಲ್ಲಿ ಹೋಗಿರುವನು ತಿಳಿಯುವುದಲ್ಲಮ್ಮ. ಅಯ್ಯೋ, ಎಲ್ಲಿ ಹೋದನಣ್ಣ? ರಾಮಶಾಸ್ತ್ರಿ ತೋಟದ ಹತ್ರ ಕತ್ತೆಗಳ ಮೇಯಿಸ್ತಾ ಇದ್ನು. ಬಾಮ್ಮ ಹುಡ್ಕೋಣ. ನಡೀರಿ ಅಣ್ಣ. ಅಯ್ಯೋ ಕಂದ, ನಿನ್ನು ಎಲ್ಲೆಂದು ಹುಡುಕಲಿ? ಎಲ್ಲಿ ಹೋದೆಯೋ ಕಂದ? ಕಂದ ಬಾಲ, ನಿನ್ನ ತಾಯಿನ ನೆನೆಯ, ಈ ಜೀವ ನಿನದೇನೆಯ ಕಂದ ಬಾರ, ನಿನ್ನ ತಾಯಿನ ನೆನೆಯ, ಈ ನಿನದೇನೆಯ ಕುಮಾರ. ಎಲ್ಲಿರುವೆಯೋ? ಎಲ್ಲಿ ಹೋದೆಯೋ? ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿದ ಬಂದು, ಪರಿತಪಿಸಿದ ಬಂದೆನೋ ಕಂದ ಬಾಲ, ನಿನ್ನ ತಾಯಿನ ನೆನೆಯ, ಈ ಜೀವ ನಿನದೇನೆಯ. ಎಲ್ಲಿರುವೆಯೋ ಮಗನೇ ಕುಮಾರ? ಎಲ್ಲಿಂದ ಹುಡುಕಲಿ? ಬಳಿ ಬಂದೆ ನಿನ್ನ ಹಗಲಿರಲಾರದೆ, ಬಳಿ ಬಂದೆ ನಿನ್ನ ಹಗಲಿರಲಾರದೆ, ಲೋಕವ ಬಾಧೆಗೆ ನಿನ್ನನು ಹಗಲಿ ಲೋಕವ ಬಾಧೆಗೆ ನಿನ್ನನು ಹಗಲಿ, ಕಣ್ಣೀರಿನ ಆಸಾದನೆ, ಈ ಜನ್ಮದ ಈ ವೇದನೆ. ಎಲ್ಲಿರುವೆಯೋ ಕುಮಾರ? ಕಣ್ಣೀರಿನ ಆಸಾದನೆ, ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು ಕಂದ ಬಾಲ, ನಿನ್ನ ತಾಯಿನ ನೆನೆಯ, ಈ ಜೀವ ನಿನದೇ. ಎಲ್ಲಿರುವೆಯೋ? ನಿನ್ನನ್ನು ಎಲ್ಲೆಂದು ಹುಡುಕಲಿ ಕುಮಾರ? ಇದೇನಿದು? ಈ ನಿಶರಾತ್ರಿಯಲ್ಲಿ ಯಾವುದೋ ಭೂತವೋ ಪ್ರೇತವೋ ಕರೆದಂತಿದೆಯಲ್ಲ, ಯಾರಿರಬಹುದು? ಅಮ್ಮ, ತಾಯೇ, ಯಾರಮ್ಮ ನೀನು? ಈ ನಿಶರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಬರಲು ಕಾರಣವೇನು ತಾಯೇ? ಅಣ್ಣ,
ನಾನು ರಾಮಶಾಸ್ತ್ರಿ ಮನೆಯಲ್ಲಿ ದಾಸ. ನನ್ನ ಕಂದನು ಬೆಳಗಿನ ಕತ್ತೆಗಳನ್ನು ಹೊಡೆದುಕೊಂಡು ಬಂದರಂತೆ. ಇಷ್ಟು ವೇಳೆಯಾದರೂ ಮನೆಗೆ ಬಾರಲಿಲ್ಲವಂತೆ. ನೀವೇನಾದರೂ ಕಂಡೀರಾ? ನೇನು ಗತಿ, ಕತ್ತೆಗಳನ್ನು ಮೇಯಿಸುತ್ತಿದ್ದ ಹುಡುಗ ನಿನ್ನ ಮಗನೇನಮ್ಮ? ಹೌದು, ನನ್ನ ಮಗನೇ. ಎಲ್ಲಿರುವನ ತೋರಿಸಣ್ಣ. ಇನ್ನೇನು ಗತಿ? ಕಡೆದೆನೆ ನಿನ್ನ ಮಗನ ಕರಗಳನ್ನು ಹಣ್ಣು ಕದ್ದನೆಂಬ ಅಪವಾದಕ್ಕೆ ಗುರಿ ಮಾಡೇ ಕಡುಪಾಪಿ ನಾನಾಗಿ ಕತ್ತರಿಸಿದೆನೆ ನಿನ್ನ ಮಗನ ಕತ್ತರಿಸಿದೆ ನಿನ್ನ ಮಗನ ಹಸ್ತಗಳ ಅಣ್ಣ, ಅದೇನೋ ಜಾಗೃತಿಯಾಗಿ ತಿಳಿಸಿ. ಕತ್ತೆಗಳನ್ನು ಮೇಯಿಸುತ್ತಿದ್ದ ಹುಡುಗ ನಿನ್ನ ಮಗನೆಂದು ಅರಿಯದೆ ಕಳ್ಳತನದ ಆರೋಪದ ಮೇಲೆ ಅವನ ಕರಗಳನ್ನು ನಾನೇ ಕಡೆದನಮ್ಮ, ನಾನೇ ಕಡೆದನು. ನನ್ನ ಕಂದನ ಕೈಗಳನ್ನು ಕತ್ತರಿಸಿ ಬಿಟ್ಟೆಯ. ನನ್ನ ಕಂದನ ಕೈಗಳನ್ನು ಕತ್ತರಿಸಿ ಬಿಟ್ಟೆಯ. ನೀನು ಮಾನವನೋ ಅಥವಾ ದಾನವನೋ? ನನ್ನ ಕಂದನ ಕೈಗಳನ್ನು ಕತ್ತರಿಸಲು ನಿನಗೆ ಮನಸ್ಸಾದರೂ ಹೇಗೆ ಒಪ್ಪಿದ್ದಣ್ಣ? ನನ್ನ ಕುಮಾರನು ಕಳ್ಳತನ ಮಾಡುವನಲ್ಲ, ಸುಳ್ಳು ಮಾತುಗಳನ್ನು ಹೇಳುವನಲ್ಲ, ಅನ್ನ ಹಾಕಿದ ಮನೆಗೆ ಅನ್ಯಾಯ ಬಗೆಸುವನಲ್ಲ. ಅಂತಹ ನನ್ನ ಕಂದನ ಕೈಗಳನ್ನು ಕತ್ತರಿಸಿ ಬಿಟ್ಟೆಯ. ನನ್ನ ಕುಮಾರನು ಎಲ್ಲಿರುವನೋ ತೋರಿಸಯ್ಯ, ತೋರಿಸು. ರಕ್ತದ ಅಯ್ಯೋ ಕುಮಾರ, ಅಯ್ಯೋ ಕುಮಾರ ಮಗನೇ, ಎಂತಹ ಪರಿಸ್ಥಿತಿ ಬಂದಿತು. ನಿನ್ನ ಕೈಗಳನ್ನು ಕತ್ತರಿಸುವಾಗ ಅದೆಷ್ಟು ಬಾರಿ ಅಮ್ಮ ಅಮ್ಮ ಎಂದು ಕರೆದೆವು ಕಂದ. ಏನೇ ವಿಧಿ ಲೀಲೆ ಶ್ಲೋಕದ ಮುಗಿಲೆ ಕಂದ ಎತ್ತಿಳು. ಏನಿ ವಿಧಿ ಲೀಲೆ ಶ್ಲೋಕದ
ಯಾರಮ್ಮ ನೀನು? ಯಾರು ತಾಯೇ ನೀನು? ಅದಿಗೋ ಆದಿತ್ಯನ ಕಾಂತಿಯಂ ಕಂಗೊಳಿಸುವುದೇ ಮಾಂಗಲ್ಯ. ಯಾರು ಯಾರೆಲೆ ನೀನು? ಮಹಾಲಕ್ಷ್ಮಿಯೋ, ದರಗಿಳಿದು ಬಂದ ಸೂರ್ಯನ ಮಣಿಯೋ, ಕಾಣೆನಾ ಅಮ್ಮ, ನಿನ್ನ ಕೊರಳಲ್ಲಿರುವ ಮಾಂಗಲ್ಯವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಾಣಿಸುತ್ತದೆ. ಯಾರು ತಾಯೇ ನೀನು? ನನ್ನ ಪಾತಿವ್ರತೆಯು ಇಂದಿಗೆ ಭಂಗವಾಯಿತು. ನನ್ನ ಪತಿಗೆ ವಿನಃ ಅನ್ಯರಿಗೆ ಕಾಣದ ಈ ನನ್ನ ಮಾಂಗಲ್ಯವು ಇವರಿಗೆ ಗೋಚರವಾಯಿತೆ. ಇವರು ಯಾರಿರಬಹುದು? ಅಣ್ಣ, ನಿಮ್ಮ ನಿಜ ವೃತ್ತಾಂತವನ್ನು ತಿಳಿಸುವರಂತಾಗಿ. ನಾನೇ ಪರಮ ನೀಚ ಸತ್ಯರಥ ದೇವಿ, ನಾನೇ ಪರಮ ಪ್ರಾಣೇಶ್ವರ ಸ್ವಾಮಿ, ನಾನೇ ಸ್ವಾಮಿ, ನಾನೇ ಸ್ವಾಮಿ. ದೇವಿ. ನೀವು ಕೈಗಳನ್ನು ಕತ್ತರಿಸಿರುವರು ಬೇರೆ ಯಾರಿಗೂ ಅಲ್ಲ, ನಮ್ಮ ಕುಮಾರನೇ ಸ್ವಾಮಿ, ನಮ್ಮ ಕುಮಾರನೇ. ಓ ಚತುರ ಕುಮಾರ, ಕುಮಾರ. ಎದ್ದೇಳು ಕಂದ. ಅಪ್ಪ, ನಿನ್ನ ಕೈಗಳನ್ನು ಕತ್ತರಿಸಿರುವರು ಬೇರೆ ಯಾರೂ ಅಲ್ಲ, ನಿನ್ನ ಜನ್ಮದಾತರಾದ ನಿಮ್ಮ ತಂದೆಯವರೇ ಕುಮಾರ. ನಿಜ ಕುಮಾರ, ನಿಜ. ನಾನೇ ನಿನ್ನ ಕೈಗಳನ್ನು ಕತ್ತರಿಸಿದ್ದು. ನಾನೇ ನಿನ್ನ ಕೈಗಳನ್ನು ಕತ್ತರಿಸಿದ ಮಹಾಪಾಪಿ ಚಂದ್ರಹಾಸೆ. ಪ್ರಾಣೇಶ್ವರ, ಈಗ ನೀವು ಎಲ್ಲಿದ್ದೀರಿ? ಪ್ರಾಣೇಶ್ವರ, ನಾನು ರಾಮಶಾಸ್ತ್ರಿ ಮನೆಯಲ್ಲಿ ದಾಸಿಯಾಗಿ ಕೆಲಸವನ್ನು ಮಾಡುತ್ತಿರುವೆನು. ಕಂದನನ್ನು ಮಡಿವಾಳಿ ಮನೆಯಲ್ಲಿ ಬಿಟ್ಟಿದ್ದೇನೆ. ಈಗ ನೀವೆಲ್ಲಿರುವಿರಿ ಸ್ವಾಮಿ? ದೇವಿ, ನಿನ್ನ ನಗಲಿದ ಮೇಲೆ ನಾನಾ ಕಷ್ಟಕ್ಕೆ ಸಿಲುಕಿ ಕಡೆಗೆ ರಾಮಶಾಸ್ತ್ರಿಯ ತೋಟದಲ್ಲಿ ಜೀತ ಮಾಡುತ್ತಿರುವೆನು ದೇವಿ, ಜೀತವನ್ನು ಮಾಡುತ್ತಿರುವೆನು. ಹಸ್ತಿನಂ ಸ್ಥಿರಂ ಲೋಕೇ ಸ್ಥಿರಂ ಎಂಬಂತೆ ಚಿಂತಿಸಿ ಫಲವಿಲ್ಲ ಸ್ವಾಮಿ. ನಮ್ಮ ಕೆಲಸಗಳಲ್ಲಿ ನಾವು ನಿಗತರಾಗೋಣ, ನಡೆಯಿರಿ. ದೇವಿ, ನಮ್ಮ ಕರ್ಮವನ್ನು ತೀರುವವರೆಗೂ ಯಾರಿಗೂ ತಿಳಿಸದೆ ಯಥಾ ಪ್ರಕಾರವಾಗಿ ಇದ್ದು ಬಿಡೋಣ. ನಾನಿನ್ನೂ ಸ್ವಲ್ಪ ದಿವಸ ಇಲ್ಲೇ ಇರುವೆನು, ನೀವಿನ್ನು ತೆರಳಿದ್ದೀವಿ. ಹಾಗೆ ಆಗಲಿ ಸ್ವಾಮಿ. ತೆರಳಿ. ಪಾಕಂದ. ಅಪ್ಪ ದಂಡಪಾಲ, ದಂಡಪಾಲ. ಅಪ್ಪ, ನಮ್ಮ ತೋಟದಲ್ಲಿ ಕೆಲಸ ಮಾಡುವವರು ಸತ್ಯವ್ರತ ಮಹಾರಾಜರು. ನಮ್ಮ ಮನೆಯ ದಾಸಿ ಮಹಾರಾಣಿ ಚಂದ್ರಹಾಸೆ, ಅವರ ಮಗನೇ ಚತುರ. ಇವರು ಇಂದು ರಾತ್ರಿ ಧರ್ಮದೇವತೆ ಕನಸಿನಲ್ಲಿ ಕಂಡು ಹೇಳಿದ್ದಾಳೆ. ಇದು ನಿಜ ತಾನೆ? ನಿಜಾನೇ ಅಪ್ಪ. ಇವರನ್ನು ಕರೆದುಕೊಂಡು ಮನೆಗೆ ಬಾ ಮಗ. ಹಾಗೆ ಆಗಲಿ ಅಪ್ಪ. ಅಯ್ಯ, ನೀನು ಸತ್ಯವ್ರತ ಮಹಾರಾಜನೆಂದು, ಈ ಅಮ್ಮ ಚಂದ್ರಾಸೆ ದೇವಿ ಎಂದು, ಈ ಮಗು ನಿಮ್ಮದೇ ಎಂದು, ನೀವು ಮುತ್ತುಗಡ ಮರದ ಬಳಿ ಸಮಾಗಮರಾದಿರೆಂದು ಇಂದು ಧರ್ಮದೇವತೆ ಕನಸಿನಲ್ಲಿ ಕಂಡು ಹೇಳಿದ್ದಾಳೆ. ಇದು ನಿಜ ತಾನೇ? ಅಯ್ಯೋ, ನಾವು ಸುಳ್ಳಾಡಿದರೂ ನಮಗೆ ತಕ್ಕ ಶಿಕ್ಷೆ ಆಗುವುದು ಸ್ವಾಮಿ. ನಿಜ ಸ್ವಾಮಿ. ಆಗಬಹುದು. ದಂಡಪಾಲ, ಅಪ್ಪ, ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಇವರಿಗೆ ತಕ್ಕಂತ ಸೇವೆ ಮಾಡಪ್ಪ. ಹಾಗೆ ಆಗಲಿ ಅಪ್ಪ. ಕರೆದುಕೊಂಡು ಹೋಗು ಮಗ, ಹೋಗು. ನಡೆಯಿರಿ. ಬಿಡದಿ ಸಾಧಿಸುವೆ ಕಾರ್ಯವ, ಬಿಡದಿ ಸಾಧಿಸುವೆ ಕಾರ್ಯವ, ಮೂರ್ಖನ ಮತವನ್ನು ನೋಡುವೆ ಬೇಗ. ಬಿಡದಿ ಸಾಧಿಸುವೆ ಕಾರ್ಯವ, ಬಿಡದಿ ಸಾಧಿಸುವೆ ಕಾರ್ಯವ, ಏನು ಮಾಡಿದರು ಎದರದೆ ಇರುವರ, ಏನು ಮಾಡಿದರು ಎದರದೆ ಇರುವ, ಸತ್ಯವು ಬಿಡದೆ ನಡೆಯುತ್ತಿರುವರು, ಸತ್ಯವು ಬಿಡದೆ ನಡೆಯುತ್ತಿರುವರು. ಆಡಿಸಿ ಬೇಡಿಸಿ ನರಳಿಸಿ ಭ್ರಷ್ಟರ, ಆಡಿಸಿ ಬೇಡಿಸಿ ನರಳಿಸಿ ಭ್ರಷ್ಟ ತಲ್ಲಣಗೊಳಿಸಿ
ಸಾಧಿಸುವೆ ತೆರದಿ ಮಾಡುವೆ, ತಲ್ಲಣಗೊಳಿಸುವೆ ತೆರದಿ ಮಾಡುವೆ, ಬಿಡದೆ ಸಾಧಿಸುವೆ ಕಾರ್ಯವ, ಬಿಡದೆ ಸಾಧಿಸುವೆ ಕಾರ್ಯವ, ಬಿಡದೆ ಸಾಧಿಸುವೆ ಕಾರ್ಯವ. ಆಹಾ, ನಾನು ಇದುವರೆಗೂ ಸತ್ಯವಾದ ಮತ್ತು ಪುತ್ರಪುತ್ರರಿಗೆ ಕೊಟ್ಟ ಕಷ್ಟಗಳೆಲ್ಲವೂ ವ್ಯರ್ಥವಾದವು. ನನ್ನ ಸಂಕಲ್ಪದ ಗುರಿಯೂ ಮುಟ್ಟಲಿಲ್ಲ. ಅಗಲಿದ ದಂಪತಿ ಪುತ್ರರು ಒಂದುಗೂಡುವಂತಾಯಿತು ಹೊರತು ಇನ್ಯಾವ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಈ ಊರಿನ ಧನಿಕ ಧನಪಾಲ ಶೆಟ್ಟಿಯ ಮಗನ ಹುಟ್ಟುಹಬ್ಬ ನಡೆಯಲಿರುವುದು. ಇದೇ ವ್ಯಾಜ್ಯವನ್ನು ಮುಂದು ಮಾಡಿ ಸತ್ಯವಾದ ಮತ್ತು ಚಂದ್ರಹಾಸರಿಗೆ ಪ್ರಾಣ ಸಂಕಟವನ್ನು ಪ್ರಬಲ ಯಾತನೆಯನ್ನು ಕೊಟ್ಟರೆ ಎಲ್ಲವೂ ಸರಿ ಹೋಗುವುದು. ಇರಲಿ ಇರಲಿ ಇರಲಿ. ಜೈ ಶಂಕರ. ಕರವ ಮೋಗಿವೆ ವರವ ನೀಡೋ, ಕರವ ಮೋಗಿವೆ ವರವ ನೀಡೋ ಶ್ರೀಧರ. ಕರವ ಮೋಗಿವೆ ವರವ ನೀಡೋ, ಕರವ ಮೋಗಿವೆ ವರವ ನೀಡೋ ಶ್ರೀಧರ. ಭಕ್ತರ ಕಾಯೋ ಕರುಣಾನಿಧಿಯೇ, ಭಕ್ತರ ಕಾಯೋ ಕರುಣಾನಿಧಿಯೇ, ನಂಬಿದೆ ತಮ ಪಾದ ಬಂಧನ ಬಿಡಿಸೋ ಲಕ್ಷ್ಮೀ ರಮಣ. ಕರ್ವ ಮೋಗಿವೆ ವರವ ನೀಡೋ ಶ್ರೀಧರ. ಭಕ್ತರ ಕಾಯೋ ಕರುಣಾನಿಧಿಯೇ, ಭಕ್ತರ ಕಾಯೋ ಕರುಣಾನಿಧಿಯೇ, ನಂಬಿದೆ ತವ ಪಾದ ಬಂಧನ ಬಿಡಿಸೋ ಲಕ್ಷ್ಮೀ ರಮಣ. ಕರವ ಮೋಗಿವೆ ವರವ ನೀಡೋ ಶ್ರೀಧರ, ಶ್ರೀಧರ. ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ಕಲ್ಲು ಮಣ್ಣು ಬೆರಕೆ ಮಾಡೋ ವ್ಯಾಪಾರಸ್ಥ. ವ್ಯಾಪಾರಸ್ಥ ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ನಾನು ವ್ಯಾಪಾರಸ್ಥ, ಮುತ್ತು ರಕ್ತ ಮಾರುವಂತೆ ವ್ಯಾಪಾರಸ್ಥ. ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥ, ಕಲ್ಲು ಮಣ್ಣು ಬೆರಕೆ ಮಾಡೋ ವ್ಯಾಪಾರಸ್ಥ. ಲಕ್ಷ್ಮಿ, ಲೇ ಜಯಲಕ್ಷ್ಮಿ, ಲಕ್ಷ್ಮಿ, ಜಯಲಕ್ಷ್ಮಿ, ಯಾಡ್ ಪೈನಪ್ಪ ಯಾಡ ಕನ್ಬಡ್ತಾಲೆ ಅದೇ ఎక్కడ పైన ఏమో. లే జయలక్ష్మి, లే రంగా, శ్రీరంగా, ఇది ఏడ పాడైపోయిండో ఏమో తెలియదు. ఏమి స్వామి పిలిచింది? అయ్యా నీ మకానికి ఏడరా పోయింటివే? ఎదుర తట్ట. ఏ రంగా, ఇంటికి పోయా మీ అమ్మని పిలుచుకురా. ఏమంటా? ఏ జయలక్ష్మి, ఇది ఏడ పైన అది ఏం పాడో ఎక్కడ చూసి బిడ్డుకు పాలిస్తా ఉందా? ఏమంటా? వయసు అయినా కనుక నోరు కొట్టుకోద్దంట జోరుగా అని చెప్తాను. యాలు అట్లా కొట్టుకుంటావు, మీసాలు లేచిపోతాడు పైకి. యాడ కూసోనేది? జయలక్ష్మి, అయ్యో నీ కళ్ళు కనబడగలరా? జయలక్ష్మి, ఏ ముందు కనబడతాను, ఏమి
చూడలేదు పోతే పోనీ తీసుకో మంగళారతి ఆ మంగళారతి తీసుకో ఎవరికి పూజ చేసింటివే దేవుని చేసిండాను దేవునికి చేసింటివే అవును నాకు మాత్రం మంచి చెల్లి నీ తీసుకో ప్రసాదము తీసుకో ఉత్తుగా అనిపించావు తిను ప్రసాదం తినాల నువ్వు తింటివే నేను తినిండాను నువ్వు ప్రసాదం తీసుకో ఏమంటా చెప్పు పుట్టుక ఇన్నేళ్ళకి చాలా రోజులకు ఒక మొగ్గుబిడ్డ పుట్టిండాడు అవును అవును ఇక్కడ చూడు నన్నే ఏం అవును అక్కడ చూస్తావు అక్కడేడో చెప్పినట్లే బిడ్డది పుట్టిన పండుగ ఇంట్లో పని పాటు చాలా ఉంది సరే ఎవరినన్నా పని వాళ్ళని పిలుచుకొని రావాల అది సరే ఏమి ఇంత అవసరం అడుగుతా ఉండవు కదా పుట్టిన పండుగ అని చెప్పలేదా ఓహోహో మాకు 69 ఏండ్లకి బిడ్డ పుట్టిండేది దానికి ఇప్పుడు పుట్టిన పండుగ చేయాలా అందుకే వంటలు చేయాలా లే రంగా చుట్టాలు గిట్టాలు వస్తారు సరే అందుకే పని వాళ్ళని పిలిపించు ఏ రంగా ఏమే మన రంగడు పాపం ఎక్కడెక్కడో తిరిగి అలిసి పలిసి పాపం ఎక్కడెక్కడో వెతికినంట అక్కడ ఎవరూ దొరకలేదంట దానికోసం ఇప్పుడు రామశాస్త్రి గారి ఇంట్లో ఒక పని మనిషి ఉండాదంట ఆ అమ్మని పిలిపిస్తాము అనుకుంటాను దానికి ఏమంటావు బాగుందా నేరంగా ఉండొచ్చు అవునా సరే ఎట్లా చేయండి పిలుచుకురా లే రంగా ఇట్రా నువ్వు పొయ్యా శెట్టి గారు చెప్పిరని చెప్పా రామశాస్త్రి ఇంట్లో ఏమని చెప్తావు రామశాస్త్రి ఇంటికి పోయి శెట్టి గారు చెప్పిరే బిడ్డ పుట్టిన పండుగ అంట ఆ పండుగకి పిండి విసిరాలా అని చెప్పని మీ పని మనిషి అమ్మాయిని ఒక రోజు పంపాలని చెప్పి పిలుచుకొస్తావా సరే జాగ్రత్తగా పోయి పిలుచుకురా అట్లే కానీ రేపు ఒబ్బట్లు చేస్తారా ఒబ్బట్లు అంటే ఒబ్బట్లు పోరానా కొడుకు ఒబ్బట్లు అంట ఒబ్బట్లు ಏನು ಸಮಾಚಾರ ನಮ್ಮ ಶೆಟ್ಟರ ಮಗನ ಹುಟ್ಟುಹಬ್ಬ ನಾಳೆ ಅಂತೆ ಅದರಿಂದ ತಿಂಡಿ ಪದಾರ್ಥಗಳನ್ನು ಮಾಡುವುದಕ್ಕಾಗಿ ನಿಮ್ಮ ಮನೆಯ ದಾಸೆಯನ್ನು ಕಳಿಸಬೇಕಂತೆ ಸ್ವಾಮಿ ಅಮ್ಮ ದಾಸಿ ಬಾಮ್ಮ ಇಲ್ಲಿ ಅಮ್ಮ ದಾಸಿ ಧನಪಾಲ ಶೆಟ್ಟರ ಮನೆಯಲ್ಲಿ ಅವರ ಮಗುವುದು ಹುಟ್ಟಿದಬ್ಬವಂತೆ ತಿಂಡಿ ಪದಾರ್ಥಗಳು ಮಾಡುವ ಸಲುವಾಗಿ ಗೋಧಿ ಬೀಸಲು ಹೇಳಿರುವರು ಒಂದು ದಿನದ ಮಟ್ಟಿಗೆ ಹೋಗಿ ಬಾರಮ್ಮ ಹಾಗೆ ಆಗಲಿ ಸ್ವಾಮಿ ಹೋಗಿ ಬರುವುದು ಹೋಗಿ ಬಾಮ್ಮ స్వామి అవును స్వామి లక్ష్మి జయలక్ష్మి ఇలాగరా పిలుచుకొని వస్తావే పని మనిషిని తోడుకొచ్చింది అయిందా నీకేమేం పని కావాలని చేపించుకో అదేమేమి చేపించుకుంటావో చేపించుకో నువ్వు సరే నేను వస్తాను ఏ రంగా రా ఏమమ్మా ఇంట్లో పని పాట అంతా చేసేది బాగా వస్తుందే బరువుదు తాయి గోధుమలు ఇసరల్లా రాగులు ఇసరల్లా చుట్టాలంతా వస్తారు చాలా పని ఉంది నేను లోపల ఏమో పని చేసుకుంటాను రాగులు ఇసరి ఆ బిడ్డ అట్లా చూసుకోమ్మా బిడ్డ చేతికి బంగారు గెలికిచ్చిండాను జాగ్రత్తగా చూసుకోవాలా ಆಗಬಹುದು ತಾಯಿ ಎಷ್ಟು ಜನ್ಮದ ಪಾಪವೋ ಇದು ಯಾವ ಜನ್ಮದ ಕರ್ಮವೋ ಎಷ್ಟು ಜನ್ಮದ ಪಾಪವೋ ಇದು ಯಾವ ಜನ್ಮದ ಕರ್ಮವೋ ಗಾಸಿಯಿಂದ ಕೈಗೆ ಬೀಸಿ ಕೈಗಳೆಲ್ಲ ಸವಿದವೋ ಗಾಸಿಯಿಂದ ಗೋಧಿ ಬೀಸಿ ಕೈಗಳೆಲ್ಲ ಸವಿದವೋ ನನ್ನ ಕೈಗಳೆಲ್ಲ ಸವಿದವೋ ಎಷ್ಟು ಜನ್ಮದ ಪಾಪವೋ ಇದು ಯಾವ ಜನ್ಮದ ಕರ್ಮವೋ ಗಾಸಿಯಿಂದ ಗೋಧಿ ಬೀಸಿ ಕೈಗಳೆಲ್ಲ ಸವಿದವು ನನ್ನ
ನನ್ನ ಕೈಗಳೆಲ್ಲ ಸವಿದವೋ. ಅಯ್ಯೋ ಅಯ್ಯೋ, ಇದೇನಿದು? ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಳಿಗೆ ಕಚ್ಚಿಕೊಂಡು. ಅಯ್ಯೋ, ಇನ್ನೇನು ಮಾಡಲಿ? ಅಮ್ಮ, ಬಾ ತಾಯಿ. ఏమమ్మ ఏమయ్యా బిడ్డ ఏడుస్తా ఉంటాడా? ಅಮ್ಮ, ನಿಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಳಿಕೆ ಆ ಗೋಡೆಯ ಮೇಲೆ ಬರೆದಿರುವ ಚಿತ್ರದ ಪಕ್ಷಿಯು ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಳಿಕೆಯನ್ನು ಕಚ್ಚಿಕೊಂಡು ಯಥಾ ప్రకారವಾಗಿ అలియే అడిగిತು ತಾಯಿ. అయ్యో అయ్యో అయ్యో, గోడ మీద ఉండే చిత్రపటంలో నెమిలొచ్చి బిడ్డ చేతిలో ఉండే గిలికెత్తుకొని పైన ఎవరైనా నమ్మేదక్కట్లుందా? ఏమండా రా. నామాలు పెట్టుకొని మళ్ళీ వద్దురా దగ్గర. ఏమదే? ఏమే రైడా? ఏమదే? బిడ్డ చేతి గిలికిచ్చింటే. ఏమదే? బిడ్డ చేతి గిలిక, బంగారు గిలిక. బంగారు గిలిక? బంగారు గిలికా? ఏమై ఇప్పుడు? ఆయమ్మ దొంగలిచ్చేసే. యాయమ్మ? ఆయమ్మ పదేమ్మ. ఈ అమ్మ ఆ చిత్రపటంలో ఉండే నెమిలు ఎత్తుకొని పోయా అని చెప్తా ఉంది. చిత్రపటంలో ఉండే నెమిలు ఎత్తుకొని పోయా అని చెప్తా ఉంది. నిజంగా చెప్తా ఉంటావా అబద్ధం చెప్తా ఉంటావా? అయ్యో షౌటాడా, నిజంగానే చెప్తాడా? అయ్యో 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 నగిల్కే, అయ్యో నగిల్కే, అయ్యో నగిల్కే, నగిల్కే, అయ్యో నగిల్కే, అయ్యో నగిల్కే, అయ్యో నగిల్కే. ఏమండా? అయ్యో గిలికేనే పట్టుకి పడిపోతుంది. ఏం నా గతి చేసేది? ఇంక నేను ఎట్లుండల్లా? ఏమండా? ఒరేయ్ లేపిరా. అయ్యో నా సెట్టి పోయి ఉన్నారు. ఆయన ఏమండా? గిలికిపోయిన దానికే వెళ్ళిపోతుంది. ఇంక నేనేమైనా పోతే నువ్వు ఉంటావా అని. ఏమండా? లేయండా? లేదు. అయ్యో నా బుద్ధి చచ్చిపోయి ఉన్నారు. అయ్యో నా బుద్ధి పోయి ఉన్నారు. ఒరే నీళ్ళన్న తెచ్చేయరా. ఏమండా? లేయండా పోయి. ఒరే నీళ్ళన్నా తేపోరా పోయి. గిల్కే సిక్కింది బుద్ధి, దొరికింది. నగిల్కే దొరికినా? నగిల్కే యాడా యాడా నగిల్కే? ఏమండా? పాయ గిలికే. అయ్యో పైన పైన నగిల్కే. అయ్యో అయ్యో, ఇట్లా 3 నామాలు పెట్టుకొని పాయేది. ఏమరా? ఏమే తక్కడి కింద చింతపండు పెట్టి భీములకి రాళ్ళు పోసి పిండిలోకి మన్ను కలిపి సంపాదించింటే నా గిలికి పోయిసినే. అయ్యో నా గిలికే. మంచి దాసి అనిపించుకురా అని చెప్తే పై ఇట్లా దొంగ దాసి అనిపించుకొని వచ్చిండావు. సరిపోయినా నీకే? ఏమంతా బాగుందేమో ఏమికంటే పై పిలుచుకొచ్చినా. గట్టిగా అడుగు. ఏమ్మా మా దాసే, ఏమ్మా ఇంట్లో గిలికేమో అడిగితే ಚಿತ್ರಪಟ್ಲ ನವಿಲು ಮಿಂಗಿಸಿ చెప్ತೀವಂట? ಹೌದು ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಮೌ ಸುಳ್ಳ್ಯಾಕ ಹೇಳ್ತೀಯ? ಸರಿಯಾಗಿ ಹೇಳಮ್ಮ. ಗಟ್ಟಿಗೆ ಅಡಗೋ. ಸ್ವಾಮಿ, ನಾನು ಗೋಧಿಯನ್ನು ಬೀಸುತ್ತಿರಬೇಕಾದರೆ ಆರಾಮಲ್ಲಿ ಸರಿಯಾಗಿ ಹೇಳ್ತೀಯ? ನಿಜ ಹೇಳ್ತೀಯ? ಇಲ್ಲಾಂದ್ರೆ ನಿಂಗೆ ನಾನು ತೋಮ್ಲ. ಸ್ವಾಮಿ, ಆ ಗೋಡೆಯ ಮೇಲೆ ಬರೆದಿರುವ ಚಿತ್ರಪಟದ ಪಕ್ಷಿ ಜೀವ ತಾಳಿ ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಳಿಕೆಯನ್ನು ಕಚ್ಚಿಕೊಂಡು ಯಥಾ ಪ್ರಕಾರವಾಗಿ ಅಲ್ಲಿಯೇ ಅಡಗಿತು ಸ್ವಾಮಿ. ಸತ್ಯವನ್ನೇ ಹೇಳುತ್ತಿರುವೆನು. ಈಸಿರೇ ರಾಗರಾಯಿ పిండి మింగలేదే, అట్లే ఉందే పిండి ఆడ. ನಾನು ಹೇಗೆ ತಿಳಿಸಲಿ ನಿಮಗೆ? ಅಲ್ಲಮ್ಮ, ఇప్పుడు నిన్ను తోమల్ల. ನಾವು ಗೊನೆ ನುಂಗೋರಾದ್ರೆ ನೀನು ಮರನೇ ನುಂಗೋಳಾಗ್ಬಿಟ್ಟಿದೀಯ. ನೋಡೋ, ನಿನಕ 1 ಗಂಟೆ ಕಾಲ ಮತ್ತೆ ಅವಕಾಶ ಕೊಡ್ತೀವಿ. ನಿನಕ ಅಷ್ಟೊಳಗ ಗಿಲಿಕೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮರ್ಯಾದೆ ಕೆಡ್ಸ್ಕೊಂತೀನಿ. ಇಲ್ಲ ಸ್ವಾಮಿ, ನಾನು ಸತ್ಯವಾಗಲು ಕದಿಯಲಿಲ್ಲ. ರಂಗ ఇట్లా చెప్తే ఎన్రో వాళ్ళ యజమాని పిలిపి ఇది మంచి మాటలు ఇచ్చేట్లు లేదు.
దీని మొగుడు రామశాస్త్రి ఇంట్లో ఉండేది పోయి వన్ తోడుకో ఇడ్చుకారా పోయి ఇడ్చుకో మంచి మాటలు ఇనేలేదు ఈనెల్దు ఏమి నీకు వచ్చిండేది నువ్వు పిలుచుకొని వచ్చిండేది మంచి మాటలు ఏనెల్దు అంటావా నేను ముసలోడా? బాగుండేదాన్ని తోడుకొచ్చిన ఎవరు పెట్టింది నీ ఆ? వచ్చా ಸ್ವಾಮಿ ನನ್ನನ್ನು ಕರೆಸಿದ ಕಾರಣವೇನು ಸ್ವಾಮಿ? ಏನಯ್ಯ ಸ್ವಾಮಿ ಎಂತ ನಿನ್ನ ಭಾಷೆ ಹೆಂಡತಿ ನಮ್ಮ ಹೆಂಡತಿ ಮಗು ಕೈಯಲ್ಲಿ ಗಿಲಿಕೆ ಕೊಟ್ಟಿದ್ರೆ ನಿನ್ನ ಹೆಂಡತಿ ಕದ್ದು ಬಚ್ಚಿಟ್ಟುಕೊಂಡು ಕೇಳಿದ್ರೆ ಚಿತ್ರಪಟದಲ್ಲಿ ನವಿಲು ನುಗ್ಗಿತು ಅಂತ ಹೇಳ್ತಾಳಲ್ಲಯ್ಯ ಸರಿನಾ? ಬುರ್ಕತ್ ಶೆಫ್ ಹಿಂಗ ಗಟ್ಟಿಗೆ ಮಾట్లాಡ ನಾವು ಗೊನೆ ನುಂಗೋರಾದ್ರೆ ನೀವು ಮರನೇ ನುಂಗೋರಾಗ್ಬಿಟ್ಟಿದ್ದೀರಲ್ಲ. ಸ್ವಾಮಿ ವಿಚಾರಿಸುವೆನು ಒಂದು ನಿಮಿಷ ನೋಡಯ್ಯ. ಕಾಲಾವಕಾಶ ಕೊಡಿ ಸ್ವಾಮಿ. ಸರಿ ಆಯ್ತು, ಯೋ. 1 ಗಂಟೆ ಅಕ್ಕಡ್ರಾ ಆಯ್ತು 1 ಗಂಟೆ ಕಾಲಾವಕಾಶ ಕೊಡ್ತೀವಿ. ಆಯಪ್ಪ ಅಷ್ಟರೊಳಗೆ ಕೊಡ್ಬೇಕು. ವಿಚಾರಿಸುವೆನು ದೇವಿ. ನ್ಯಾಯವೇ ನಿನಗೆ ಹೇಯ ಚೋರಳಾಗಲಿಕೆ ಭಯವೇನು ಬೇಡನಗೆ ನ್ಯಾಯವಾಗಿ ಕೊಡುಗಿಲಕೆ ಏಮ್ರ ರಂಗ ದೇವಿ ಗಿಲಿ ಕೊಡ್ಸಕ್ಕದ್ರ ಕಳ್ಳತನವನ್ನು ಮಾಡಿ ಪೆಟ್ಕೊಳ್ಸಿ ಈ ಕಳ್ಳ ಲೋಕದಲ್ಲಿ ಗಿಲಿಕೆ. ಅಪನಿಂದೆಗೆ ಗುರಿಯಾಗಬೇಡ. ಅವರ ಗಿಲಿಕೆಯನ್ನು ಅವರಿಗೆ ಕೊಟ್ಟು ಬಿಡು. ಪ್ರಾಣೇಶ್ವರ, ನೀವು ಇದೇ ರೀತಿ ಮಾತನಾಡುವಿರ? ಪ್ರಾಣೇಶ್ವರ, ಕಳ್ಳಲಲ್ಲ ಕಾಂತ ಕೇಳೋ, ಕಳ್ಳಲಲ್ಲ ಕಾಂತ ಕೇಳೋ, ಇದು ಶನಿ ಮಾಯಾವಯ್ಯ. ಕಳ್ಳಲಲ್ಲ ಕಾಂತ ಕೇಳೋ, ಇದು ಶನಿ ಮಾಯಾವಯ್ಯ. ಗಿಳಿಕೆಯನ್ನು ಕರೆಯಲಿಲ್ಲ ಓ ಪ್ರಾಣಕಾಂತ, ಗಿಳಿಕೆಯನ್ನು ಕರೆಯಲಿಲ್ಲ ಓ ಪ್ರಾಣಕಾಂತ. ಕಳ್ಳಲಲ್ಲ ಕಾಂತ ಕೇಳೋ, ಕಾಂತ ಹಾಗೆ ಕದ್ದು ಜೀವಿಸಬೇಕಾದರೆ ಅಷ್ಟು ರಾಜ್ಯ ಕೌಶಲ್ಯಗಳನ್ನು ನಾವು ಏಕೆ ಬಿಟ್ಟು ಬಂದೆವು? ಸ್ವಾಮಿ, ನಾನು ಗೋಧಿಯನ್ನು ಬೀಸಿ- ಮಾತಾಡ್ಕೊಂಡು ఉంటారు పో ನಾವು ಮಾತಾಡು ಗೋಧಿಯನ್ನು ಬೀಸುತ್ತಿರಬೇಕಾದರೆ ಗೋಡೆಯ ಮೇಲೆ ಬರೆದಿರುವ ಚಿತ್ರಪಟದ ಪಕ್ಷಿ ಜೀವ ತಾಳಿ ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಳಿಕೆಯನ್ನು ಕಚ್ಚಿಕೊಂಡು ಯಥಾ ಪ್ರಕಾರವಾಗಿ ಅಡಗಿ ನಾನು ಸತ್ಯವಾಗಲು ಕದಿಯಲಿಲ್ಲ ಸ್ವಾಮಿ. ನನ್ನ ಮಾತನ್ನು ನಂಬಿ. ಆಗಬಹುದು ಇದ್ದಿಳ್ದಿ. ಸ್ವಾಮಿ, ಯೋ ನನ್ನ ಸತಿಯು ಫಸ್ಟ್ ನಿನ್ನ ಕಟ್ಟೆ ಇಲ್ಲ. ಸ್ವಾಮಿ ನನ್ನ ಸತಿಯು ಗಿಲಿಕೆಯನ್ನು ಕದಿಯಲಿಲ್ಲ, ಅದನ್ನು ನನಗೆ ಕೊಡಲೂ ಇಲ್ಲ. ಚಿತ್ರಪಟದ ನವಿಲು ನುಂಗಿರುವುದು ಸತ್ಯ ಎಂದು ಹೇಳುತ್ತಿರೋಳು. ಸುಳ್ಳನ್ನು ಹೇಳುವಳಲ್ಲ ಸತ್ಯದಿಂದ ಕೇಳ್ತಾ ಇದ್ದೀವಿ, ಒಳ್ಳೆ ಮಾತನ್ನ ಕೊಡ್ತೀಯ ಲ್ಯಾಕ್ ಇಲ್ಲ ನಾವು ತೋಮ್ಲ ನಿನ್ಕ? ಸ್ವಾಮಿ ಲೇ ರಂಗ, ಹೇಳಿದ ಮಾತು ಕೇಳಲ್ಲ, ಇವ್ರನ್ನ 4 ತೋಮ್ರ ಇಳ್ಕೆ. ఏ రంగా వానికి 4 తోమితే ఆవిడ సరిపోతుందిరా. ఏయ్ ఫస్ట్ వన్ జోపులు చూడరా, బట్టలంతా చూడరా. లే లే రంగా, ಇದೇನು ఆ? లే రంగా, ఏం చెప్పలేదు. ಆಶ್ಚರ್ಯ! వీడు సామాన్యమైన కాదురా. ఏయ్ ఇంత ఇడుచుకొని పోయి కట్టేరా కంబారికి, కట్టేరా, ನಿನ್ನೆ ಯಾವ ದೇಶದಿಂದ ಬಂದಿದ್ದೀರಯ್ಯ? కట్టేసి వాడిని 4 తోమరా. ಅಯ್ಯೋ ఏమంటా? ಕೊಡಬೇಡ. వాళ్ళకి మంచి శిక్ష అండ. నేను పోయి బిడ్డను జాగ్రత్తగా చూసుకుంటాను, పదవే. నువ్వు జాగ్రత్తగా ఉండు. నిన్నే ఆడని ఎత్తుకొని ఏ నువ్వేడ పొడిస్తావు నాకు దిగులు పదవే. ఏ రంగా వాడిని భద్రంగా చూసుకోరా. ಚಲವ ಸಾಧಿಸ್ತದೆ ಬಿಡೆನ ಪಟವ ತಡೆಯಲು ಹೋಗುವೆ ನಾನೀಗ. ಚಲವ ಸಾಧಿಸ್ತದೆ ಬಿಡೆನ ಪಟವ ತಡೆಯಲು ಹೋಗುವೆ ನಾನೀಗ. ಹೋಗುವೆ ಬರದಳು ಎದುವೇಶ ತಾಳುತ್ತ, ಹೋಗುವೆ ಬರದಳು ಎದುವೇಶ ತಾಳು. ಈಗ ಹೋಗುವೆ ಬರದಳು ಅರಿತು ಅರಿಯದ ಜರಿದ ಮೂರ್ಖನ, ಅರಿತು ಅರಿಯದ ಜರಿದ ಮೂರ್ಖನ ಗರ್ವವ ಮುರಿಯುವೆ ಅತಿ ಬೇಗ.
ಬೇಗ, ಗರ್ಭವು ಅತಿ ಬೇಗ. ಹೇಗಿದ್ದರು ಧನಪಾಲ ಶೆಟ್ಟಿಯು ದಾಸಿ ದಂಪತಿಗಳ ಮೇಲೆ ಕಳ್ಳತನದ ವಿಷಯವಾಗಿ ರಾಜನೊಡನೆ ದೂರು ಹೇಳುವನು. ಆ ದಾಸಿಯ ಅಣ್ಣನೇ ಆ ರಾಜ್ಯದ ರಾಜನಾಗಿರುವುದರಿಂದ ತಂಗಿ ಭಾವ ಎನ್ನುವ ಅಭಿಮಾನದಿಂದ ಬಿಟ್ಟರು ಬಿಡಬಹುದು. ಆದ್ದರಿಂದ ನಾನು ಯತಿವೇಷವನ್ನು ಧರಿಸಿ ರಾಜನ ಸಮ್ಮತಿಯಿಂದ ನಾನೇ ರಾಜನಾಗಿ ಸಿಂಹಾಸನದಲ್ಲಿ ಕುಳಿತು ರಾಜನನ್ನು ಮಂತ್ರಿಯನ್ನಾಗಿಸಿ ದಾಸಿ ದಂಪತಿಗಳನ್ನು ಕರೆಯಿಸಿ ವಿಚಾರಣೆಯಿಂದ ಅವರಿಗೆ ಘೋರವಾದ ಶಿಕ್ಷೆಯನ್ನು ವಿಧಿಸಲು ಇದೇ ನನಗೆ ತಕ್ಕ ಸಮಯ. ಜೈ ಶ್ರೀರಾಮ್.